ನಾವು ಮತ್ತೆ ಮಚ್ಚೆಯಲ್ಲಿ ನಮ್ಮ ಅದೃಷ್ಟವನ್ನು ಹುಡುಕುವಂತಹ, ಮಚ್ಚೆಯಲ್ಲಿ ನಮ್ಮ ಭವಿಷ್ಯವನ್ನು ಕಾಣುವಂತಹ ವಿಚಾರಗಳನ್ನು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ದೆ. ಅದರ ಮುಂದುವರೆದ ಜನಗಳು ತುಂಬಾ ಜನರು ಕೇಳಿದ್ರು, ಮಚ್ಚೆಯಿಂದ ನೀವು ಇಷ್ಟು ಹೇಳಿದಿರಿ, ಅದು ಸ್ವಲ್ಪ ಮಾತ್ರ. ಇಲ್ಲ, ಅದಕ್ಕೆ ಇನ್ನಷ್ಟು ಮಚ್ಚೆಗಳ ಬಗ್ಗೆ ನಾನು ಇವತ್ತು ಹೇಳಬೇಕಂತ ಬಂದಿದ್ದೇನೆ. ಅಂದ್ರೆ ಮಚ್ಚೆಗಳು ಯಾವ ರೀತಿ ಇದ್ದಾಗ, ಎಲ್ಲಿದ್ದಾಗ ಮಚ್ಚೆಗಳಿಂದ ನಮ್ಮ ಅದೃಷ್ಟ ಚೆನ್ನಾಗುತ್ತೆ, ನಾವು ಜೀವನದಲ್ಲಿ ಅಭಿವೃದ್ಧಿಯಾಗಲು ಸಾಧ್ಯ ಎಂಬಂಥ ವಿಚಾರಗಳನ್ನು ಇವತ್ತು ತಿಳಿದುಕೊಳ್ಳೋಣ. ಅಂದರೆ ಸಾಮಾನ್ಯವಾಗಿ ಬಲಭಾಗ ಮತ್ತು ಎಡಭಾಗದಲ್ಲಿ ಮಚ್ಚೆಗಳಿರುವುದರಿಂದ ಯಾವ ಯಾವ ರೀತಿಯ ಫಲಗಳನ್ನು ಕಾಣಬಹುದು. ಗಂಡಸರಿಗೆ ಬಲಭಾಗದಲ್ಲಿ ಇದ್ದಾಗ ಚೆನ್ನಾಗಿರುತ್ತೆ, ಅದೇ ಹೆಂಗಸರಿಗೆ ಎಡಭಾಗದಲ್ಲಿದ್ದಾಗ ಮಚ್ಚೆಗಳಿಂದ ಹೆಚ್ಚಿನ ಫಲವನ್ನು ಅನುಭವಿಸಲು. ಅಂದರೆ ಯಾರ್ಯಾರಿಗೆ ಯಾವ ಯಾವ ರೀತಿಯಲ್ಲಿ ಮಚ್ಚೆಗಳು ಬಂದಾಗ ಏನು ಫಲ, ಬೇಕಷ್ಟು ಮಚ್ಚೆಗಳಿರುತ್ತೆ. ದೇಹದ ಹಲವು ಭಾಗದಲ್ಲಿ ಮಚ್ಚೆಗಳು ಇಲ್ಲದೆ ಇರೋ ಜನಗಳೇ ಇಲ್ಲ ಅಂತ ಹೇಳ್ಬೋದು. ಕೆಲವು ಸಣ್ಣಕ್ಕಿರುತ್ತೆ, ಕೆಲವರು ದೊಡ್ಡಕ್ಕಿರುತ್ತೆ, ಕೆಲವರು ಸ್ವಲ್ಪ ಅಗಲ ಇರುತ್ತೆ, ಕೆಲವರು ರೌಂಡ್ ಆಗಿರುತ್ತೆ, ಇನ್ನು ಕೆಲವರು ಆಕಾರ ಇಲ್ಲದೆ ಇರುತ್ತೆ. ಆ ಥರದ್ದೆಲ್ಲವನ್ನ ಹೇಳಿದ್ದೇನೆ. ಆದರೆ ಆ ಮಚ್ಚೆಗಳು ಎಲ್ಲಿದ್ದಾಗ ಏನು ಫಲ ಎಂಬುದನ್ನು ಸ್ವಲ್ಪ ಹೇಳಿದ್ದೆ. ಈಗ ಮತ್ತಷ್ಟು ವಿಚಾರಗಳನ್ನು ಅದರ ಬಗ್ಗೆ ಹೇಳೋಣ. ಅದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ಮಚ್ಚೆಗಳ, ದೇಹದಲ್ಲಿ ಕಾಣಿಸುವ ಮಚ್ಚೆಗಳು ಎರಡು ವಿಧ ಸಾಮಾನ್ಯವಾಗಿ ಕಾಣಿಸುವುದು ಅಂತ ಹೇಳಿದ್ದೀನಿ. ಅದರಲ್ಲಿ ಕಪ್ಪು ಬಣ್ಣದಲ್ಲಿ ಹೆಚ್ಚಾಗಿರುತ್ತದೆ, ಕೆಲವುದರಲ್ಲಿ ಜೇನಿನ ಬಣ್ಣ ಅಥವಾ ಬ್ರೌನ್ ಕಲರ್ ಎಲ್ಲಿ ಇರುತ್ತೆ, ಇನ್ನು ಮತ್ತೆ ಕೆಲವರಲ್ಲಿ ಬಿಳಿ ಮಚ್ಚೆಯಲ್ಲೂ ಇರುವುದನ್ನು ನೋಡ್ತೇವೆ. ಅಂದರೆ ನಾನು ಹೇಳ್ತಾ ಇರೋ ಈ ಮಚ್ಚೆಗಳು ಜೀವನದಲ್ಲಿ ಮಧ್ಯೆ ಬಂದಿರೋದಲ್ಲ, ಅವರು ಹುಟ್ಟಿದಾಗಲೇ ಇರುವಂತಹ ಮಚ್ಚೆಗಳಿಗೆ ಮಾತ್ರ ಭವಿಷ್ಯ ಇದೆ. ಬೇರೆ ಆಗಾಗ ದೇಹದಲ್ಲಿ ಕಾಣಿಸಿಕೊಳ್ಳುವಂತಹ ಮಚ್ಚೆಗಳು ನಮ್ಮ ಭವಿಷ್ಯಕ್ಕೆ ನಿಲುಕುವಂಥದ್ದಲ್ಲ. ಹಲವು ರೀತಿಯಲ್ಲಿ ಭವಿಷ್ಯವನ್ನು ಹೇಳ್ತೇವೆ ನಾವು ಹಸ್ತ ನೋಡಿ ಭವಿಷ್ಯ ಹೇಳ್ಬಹುದು, ಜಾತಕ ನೋಡಿ ಭವಿಷ್ಯ ಹೇಳ್ಬಹುದು, ನಾಡಿ ಭವಿಷ್ಯ ಅಂತ ಇನ್ನೊಂದಿದೆ. ನಾಡಿಯನ್ನ ಅದೊಂದರೆ ಹೇಳಿ ಕೇಳಿ ಎಲ್ಲವನ್ನ ಬರೆದಿಟ್ಟಿರ್ತಾರೆ ಎಂಬಂತಹ ಒಂದು ರೀತಿಯಲ್ಲಿ ಅದರ ಬಗ್ಗೆ ಹೇಳ್ತಾರೆ. ಹಾಗೆ ನಾವು ಹಲವು ವಿಧದಲ್ಲಿ ಕೆಲವರು ಮುಖ ನೋಡಿ, ಮುಖಲಕ್ಷಣ ನೋಡಿ ಭವಿಷ್ಯ ಹೇಳ್ಬೋದು. ಈ ಲಕ್ಷಣ ಇದೆಯಲ್ಲ, ಲಕ್ಷಣ ಭವಿಷ್ಯ ಅಂದ್ರೆ ಅದರಲ್ಲೂ ನಾವು ಮಚ್ಚೆಗಳ ಬಗ್ಗೆ ಬರುತ್ತೆ. ಮಚ್ಚೆಗಳು ದೇಹದಲ್ಲಿ ಯಾವಾಗ ಜೀವನದಲ್ಲಿ ಬದಲಾವಣೆ ತರಬಲ್ಲದು, ಜೀವನದಲ್ಲಿ ಯಾವ ರೀತಿಯ ಬದಲಾವಣೆ ಬರುತ್ತೆ ಎಂಬ ಮುಂತಾದ ವಿಚಾರಗಳೇ ನೀವು ತಿಳಿದುಕೊಳ್ಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲೇ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲಾ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿದಾಗ ಮಾತ್ರ ಅದು ಸರಿಯಾದ ರೀತಿಯಲ್ಲಿ ಅರ್ಥವಾಗುತ್ತದೆ. ಇಲ್ಲದಿದ್ದರೆ ಅನುಮಾನಗಳು, ಸಂಶಯಗಳು ಉಳಿದುಕೊಂಡು ಬಿಡುತ್ತೆ. ಆದ್ದರಿಂದ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮ ಬಂಧು ಬಳಗದವರಿಗೂ ಇದರ ಉಪಯೋಗ ಸಿಗುವಂತಾಗಲಿ. ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಇದನ್ನು ಶೇರ್ ಮಾಡಬಹುದು, ಅಥವಾ ಫೇಸ್ಬುಕ್ಕಲ್ಲಿ ಮಾಡಬಹುದು, ವಾಟ್ಸಪ್ಪಲ್ಲಿ ಮಾಡಬಹುದು. ಹೀಗೆ ನಿಮಗೆ ಅನುಕೂಲ ಇರುವಂಥ ಯಾವುದರ ಆಗಲಿ ಅದರಲ್ಲಿ ನೀವು ಶೇರ್ ಮಾಡಿ. ಹಾಗೆ ನೀವು ಇದನ್ನ ಶೇರ್ ಮಾಡಿ ಪ್ರೋತ್ಸಾಹ ಕೊಡಿ. ಹಾಗೆಯೇ ನೋಡಿ, ಭವಿಷ್ಯ ತಿಳಿಬೇಕೆಂಬಂತಹ ಕುತೂಹಲ, ಆಸಕ್ತಿ ಇದ್ದವರು ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ನನ್ನ ಭವಿಷ್ಯ ತಿಳಿಬೇಕಂತಾದರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತ ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯ ಹುಟ್ಟಿದಾಗಿನಿಂದ ಕೊನೆಯವರೆಗೆ ಜೀವನದಲ್ಲಿ ಏನೇನು ನಡೆಯುತ್ತೆ, ಏನೇನು ನಡೆಯುತ್ತಿದೆ, ಮುಂದೇನು ನಡೆಯಬಹುದು ಮುಂತಾದ ಎಲ್ಲ ವಿಚಾರಗಳನ್ನು ತಿಳಿಸುತ್ತೇವೆ. ಹಾಗೆಯೇ ಜೀವನದಲ್ಲಿ ಎದುರಾಗುವಂತಹ ಕಷ್ಟ ನಷ್ಟಗಳಿಗೆ ಪರಿಹಾರ ಏನು ಮಾಡಬೇಕು ಎಂಬುದನ್ನ ತಿಳಿಸಲಾಗುತ್ತೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರ ಸದುಪಯೋಗ ಪಡಿಸಿಕೊಳ್ಳಬಹುದು. ಇದು ನಂಬಿಕೆ ಮತ್ತು ಆಸಕ್ತಿ ಇದ್ದವರಿಗಾಗಿರುವ ಕಾರ್ಯಕ್ರಮ ಎಂಬುದನ್ನ ಮತ್ತೊಮ್ಮೆ ನೆನಪು ಮಾಡುತ್ತೇನೆ. ಯಾಕಂದ್ರೆ ಇದರಲ್ಲಿ ನಂಬಿಕೆ ಇಲ್ಲದಿದ್ದವರು ಅಥವಾ ಆಸಕ್ತಿ ಇಲ್ಲದಿದ್ದವರು ಇದನ್ನು ನೋಡಿ ಏನು ಉಪಯೋಗ ಇಲ್ಲ. ಇದರಲ್ಲಿ ನಂಬಿಕೆ ಇದ್ದವರು ನೋಡಿದರೆ ಅವರ ಜೀವನವೇ ಬೆಳಗುತ್ತದೆ, ಅವರ ಜೀವನದಲ್ಲಿ ಬಾಳು ಬೆಳಗುತ್ತದೆ, ಅವರಿಗೆ ಒಳ್ಳೆ ಆಗುವುದು ಹೇಗೆ ಎಂಬುದು ತಿಳಿಯುತ್ತೆ. ಈಗ ನಾನು ಮೊದಲೇ ಹೇಳಿದೆ, ಹೆಂಗಸರಿಗೆ ಎಡಗಡೆ, ದೇಹದ ಎಡಗಡೆ, ಗಂಡಸರಿಗೆ ಬಲಗಡೆ ಇರುವಂತಹ ಮಚ್ಚೆಗಳು ಹೆಚ್ಚು ಫಲಕಾರಿ ಅಂತ. ತುಟಿಯ ಮೇಲೆ ನೋಡಿ, ಇಲ್ಲಿ ಮೂಗಿನ ಬಳಿ ಇಲ್ಲಿ ಒಂದು ಮಚ್ಚೆ ಇರುವಂತ,
ಮಹಿಳೆಯರಿಗೆ ಅದು ಅತ್ಯುತ್ತಮವಾದದ್ದು. ಅಂದರೆ ಜೇನಿನ ಬಣ್ಣ ಅಂದರೆ ನಾವು ಬ್ರೌನ್ ಕಲರ್, ಇಲ್ಲಿರುವುದು ಇಲ್ಲಿ ಮೂಗಿನ ಕೆಳಗೆ ತುಟಿಗೆ ಮೇಲೆ ಇರುವಂತಹ ಮಚ್ಚೆ ಅತ್ಯುತ್ತಮವಾದಂತಹ, ಜೀವನದಲ್ಲಿ ಸಂತೋಷವನ್ನು ತರುವಂತಹ ಹಾಗೂ ಉತ್ತಮವಾದಂತಹ ಫಲಗಳನ್ನು ತರುವಂತಹ ಒಂದು ಚಿಹ್ನೆ. ಆದರೆ ಅದು ಕಪ್ಪಾಗಿದ್ದರೆ ಅದರ ಫಲಗಳು ಕಡಿಮೆ ಆಗುತ್ತದೆ, ಅದರಿಂದ ದೊರೆಯುವ ಫಲಗಳು ಕಡಿಮೆ ಆಗ್ತಾ ಹೋಗುತ್ತದೆ. ಆ ಮಚ್ಚೆ ಮೇಲೆ ಕೂದಲುಗಳಿದ್ದರೆ ಅದು ಒಳ್ಳೆಯದಲ್ಲ. ಅಂದರೆ ಆ ಮಚ್ಚೆಯಲ್ಲಿ ಕೂದಲುಗಳಿದ್ದರೆ ಅದು ಒಳ್ಳೆಯದಲ್ಲ. ಈಗ ಹಾಗೆ ನೋಡೋದಾದರೆ ನಮ್ಮ ದೇಹದಲ್ಲಿರುವಂತಹ ಮಚ್ಚೆಗಳಲ್ಲಿ ಮುಖದ ಮೇಲಿನ ಮಚ್ಚೆಗಳಿಗೆ ಹೆಚ್ಚು ಮಹತ್ವ ಇದೆ ಎನ್ನುತ್ತಾರೆ. ಮುಖದಲ್ಲಿರುವಂತಹ ಮಚ್ಚೆಗಳಿಗೆ ಹೆಚ್ಚು. ಈಗ ಹಣೆಯ ಮಧ್ಯದಲ್ಲಿ ಇಲ್ಲಿರುವುದಂತನೂ ಇಲ್ಲಿರುವಂತಹ ಮಚ್ಚೆಗಳ ಬಗ್ಗೆ ಹೇಳಿದ್ದೆ. ಅದರ ಬೇಕಾದ್ರೆ ಹಿಂದಿನ ನಮ್ಮ ಸಂಚಿಕೆಯನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈಗ ಹಣೆಯ ಬಲಗಡೆ ಇಲ್ಲಿ ಬಲಗಡೆಯಲ್ಲಿ ಒಂದು ಮಚ್ಚೆ ಇದ್ದರೆ ಅವರು ಜೀವನದಲ್ಲಿ ಅಭಿವೃದ್ಧಿ ಜೀವನದಲ್ಲಿ ಹೆಚ್ಚು ಶ್ರೀಮಂತಿಕೆ ಬರುತ್ತೆ, ಸುಖವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಅವರ ಹಂತವಾಗಿ ಅವರ ಬೆಳವಣಿಗೆಯನ್ನ ಕಾಣಬಹುದು ಎಂಬುದರ ಸೂಚನೆ ಹಣೆಯ ಬಲಗಡೆ ಇರುವಂತಹ ಮಚ್ಚೆ. ಹಣೆಯ ಎಡಗಡೆ ಇದ್ದರೆ ಅದು ಮಹಿಳೆಯರಿಗೆ ಒಳ್ಳೆಯದು, ಗಂಡಸರಿಗೆ ಅದರಿಂದ ಒಳ್ಳೆಯ ಫಲ ಸಿಗುವುದಿಲ್ಲ ಎಂದು ಈ ಲಕ್ಷಣಶಾಸ್ತ್ರದಲ್ಲಿ ಹೇಳ್ತಾರೆ. ಅಂದರೆ ಹೆಂಗಸರಿಗೆ ಎಡಗಡೆ ಮಚ್ಚೆ ಇದ್ದರೆ ಅವರಿಗೆ ಉತ್ತಮ, ಅವರಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಸೌಭಾಗ್ಯಗಳು ದೊರೆಯುತ್ತದೆ. ಆದರೆ ಗಂಡಸರಿಗೆ ಬಲಗಡೆ ಇದ್ದರೆ ಉತ್ತಮ, ಎಡಗಡೆ ಇದ್ದರಿಗೆ ಅವರಿಗೆ ಒಳ್ಳೆಯದಲ್ಲ ಎಂಬ ಒಂದು ನಂಬಿಕೆ ಇದೆ. ಹೆಂಗಸರಿಗೆ ಎಡಗಡೆ, ಗಂಡಸರಿಗೆ ಬಲಗಡೆ ಇದ್ದಾಗ ಮಚ್ಚೆ ಇದ್ದಾಗ ಅದು ಉತ್ತಮವಾದದ್ದು. ಕಣ್ಣಿನ ಬಳಿ ಮಚ್ಚೆ ಇದ್ದಾಗ ಅವರಿಗೆ ದಯೆ, ದಾಕ್ಷಿಣ್ಯ ಎಲ್ಲವೂ ಜಾಸ್ತಿ ಇರುತ್ತದೆ. ಅವರು ಜನರನ್ನ ತುಂಬಾ ಪ್ರೀತಿಸುತ್ತಾರೆ, ಜನರ ಗೌರವವನ್ನು ಅವರು ಪಡೆಯುತ್ತಾರೆ. ಅದರಿಂದ ಅವರ ಜೀವನದಲ್ಲಿ ಸುಖ, ನೆಮ್ಮದಿ ಎಲ್ಲವೂ ದೊರೆಯುತ್ತದೆ ಎಂಬುದರ ಸೂಚನೆ ಕಣ್ಣಿನ ಬಳಿ. ಹಾಗೆ ನೋಡಿ, ಬಲಗಡೆ ಕಣ್ಣುಬ್ಬುಗಳ ಮೇಲೆ ಮಚ್ಚೆ ಇದ್ದರೆ, ಬಲಗಡೆ ಉಬ್ಬಿನಲ್ಲಿ ಇರಬೇಕು, ಮುಬ್ಬಿನಲ್ಲಿ ಮಚ್ಚೆ ಇದ್ದರೆ ಅವರಿಗೆ ಕಣ್ಣು ಇದ್ದರೆ ಅವರು ಜೀವನದಲ್ಲಿ ಅಭಿವೃದ್ಧಿ ಹೊಂದುತ್ತಾರೆ, ಜೀವನದಲ್ಲಿ ಸಾಕಷ್ಟು ಆಸ್ತಿ ಹಣವನ್ನು ಸಂಪಾದಿಸುತ್ತಾರೆ, ಜೀವನ ಸುಖವಾಗಿರುತ್ತದೆ ಎಂಬುದರ ಸೂಚನೆ. ಕಣ್ಣುಗಳ ಮೇಲೆ ಇದ್ದರೆ, ಬಲಗಡೆ ಕಣ್ಣುಬ್ಬುಗಳ ಮೇಲೆ ಇದ್ದರೆ ಅವರಿಗೆ ತೊಂದರೆಗಳು ಹೆಚ್ಚು, ಸಮಸ್ಯೆಗಳು ಹೆಚ್ಚು ಎಂಬುದನ್ನ ನಾವು ತಿಳಿದುಕೋಬೇಕು. ಅಂದರೆ ಸಮಸ್ಯೆಗಳಾಗುತ್ತೆ, ಅವರ ಜೀವನದಲ್ಲಿ ಸಮಸ್ಯೆಗಳು ಬರುತ್ತೆ. ಎಡಗಡೆ ಇದ್ದಾಗ ಅವರಿಗೆ ಎಲ್ಲವೂ ಒಳ್ಳೆಯದಾಗುತ್ತದೆ ಎಂಬುದು ಕಣ್ಣಿನ ಬಳಿ ಇದ್ದಾಗ. ಅಂದರೆ ಕಣ್ಣಿನ ಬಳಿ ಮಚ್ಚೆ ಇದ್ದಾಗ. ಬಲಗಡೆ ಕಣ್ಣಿನಾದರೆ ಅದು ಅವರಿಗೆ ಬಡತನವನ್ನು ತರುತ್ತದೆ, ಕಷ್ಟ ಕಾರ್ಪಣ್ಯಗಳನ್ನು ತರುತ್ತದೆ ಎಂಬುದನ್ನ ಸೂಚನೆ. ಅವರ ಜೀವನದಲ್ಲಿ ಅಭಿವೃದ್ಧಿಯಾಗುವುದು ಕಷ್ಟ ಎಂದು ಹೇಳಲಾಗುತ್ತೆ. ತಲೆಯ ಬಲಗಡೆ ಮಚ್ಚೆ ರಾಜಕೀಯದಲ್ಲಿ ಬೆಳೆದ ತಲೆಯ ಬಲಗಡೆ, ಇಲ್ಲಿ ಬಲಗಡೆ ಇದ್ದರೆ ಅಥವಾ ಇಲ್ಲಿ ಎಲ್ಲಾದರೂ ತಲೆಯ ಬಲಗಡೆ ಮಚ್ಚೆ ಇದ್ದರೆ ಅವರು ರಾಜಕೀಯದಲ್ಲಿ ಬೆಳೆದು ಉತ್ತಮ ಸ್ಥಾನಮಾನಗಳನ್ನು ಪಡೆಯುತ್ತಾರೆ. ಅಂದರೆ ಜೀವನದಲ್ಲಿ ಅವರು ಅಭಿವೃದ್ಧಿಯಾಗ್ತಾರೆ, ರಾಜಕೀಯಕ್ಕೆ ಹೋದರೆ ಹೆಚ್ಚು ಅನುಕೂಲವಾಗುತ್ತದೆ ಎಂಬುದರ ಸೂಚನೆ. ಹಾಗೆ ಕಣ್ಣಿನಲ್ಲಿ ಮಚ್ಚೆ ಇದ್ದರೆ, ಕಣ್ಣಿನ ಒಳಗೆ ಮಚ್ಚೆ ಇದ್ದರೆ ಅವರಿಗೆ ಆಕರ್ಷಣೆ ಹೆಚ್ಚು, ಅವರು ವಿರುದ್ಧ ಲಿಂಗದವರನ್ನ ಆಕರ್ಷಿಸುತ್ತಾರೆ, ಎಲ್ಲದರಲ್ಲೂ ಅವರಿಗೆ ಗೆಲುವು ಸಿಗುತ್ತದೆ. ಅವರು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ, ಅವರು ಬಯಸುವ ಕೆಲಸ ಕಾರ್ಯಗಳಲ್ಲಿ ಅವರಿಗೆ ಗೆಲುವು, ವಿಜಯ ತಂದು ಕೊಡುತ್ತದೆ ಎಂಬುದನ್ನ ನಾವು ಕಣ್ಣಿನೊಳಗೆ ಇದ್ದರೆ. ಕಣ್ಣಿನ ಹತ್ತಿರ ಮಚ್ಚೆ ಇದ್ದರೆ, ಕಣ್ಣಿನ ಹತ್ತಿರ ಮಚ್ಚೆ ಇದ್ದರೆ ಅವರೇ ನಂಬುವಂತಹ ವ್ಯಕ್ತಿಗಳಲ್ಲ, ನಂಬಿಕೆಯನ್ನ ಉಳಿಸಿಕೊಳ್ಳುವುದಿಲ್ಲ ಎಂಬುದನ್ನ ತಿಳ್ಕೋಬಹುದು. ಬಲಗಡೆ ಹೇಳಿದ್ದು, ಎಡಗಡೆ ಇದ್ದರೆ ಅವರು ಉತ್ತಮ ಉದ್ಯೋಗವನ್ನು ಪಡೆಯುತ್ತಾರೆ, ಉತ್ತಮವಾದ ಉದ್ಯೋಗ. ಈಗ ಎಡಗಡೆ ಕಣ್ಣಿನ ಹತ್ತಿರ ಇದ್ದರೆ ಅವರಿಗೆ ಒಳ್ಳೆಯ ಭವಿಷ್ಯ ಇದೆ. ಬಲಗಡೆ ಇದ್ದಾಗ ಅವರು ನಂಬಿಕೆಯಸ್ಥರಲ್ಲ, ನಂಬಿಕೆ ದ್ರೋಹಿಗಳಾಗುತ್ತಾರೆ ಎಂಬುದನ್ನ ತಿಳ್ಕೋಬೇಕು. ಅಂದರೆ ಯಾವ ಮಚ್ಚೆ ಕಣ್ಣಿನ ಎಡಗಡೆ ಮತ್ತು ಬಲಗಡೆ ಇದ್ದವನ್ನು ನೋಡ್ಬೇಕು. ನಾನು ಅದಕ್ಕೆ ಮೊದಲೇ ಹೇಳಿದ್ದೇನೆ, ಎಡಗಡೆ ಬಲಭಾಗದಲ್ಲಿರುವಂಥದ್ದು ಗಂಡಸರಿಗೆ ಉತ್ತಮ, ಎಡಗಡೆ ಇದ್ದರೆ ಹೆಂಗಸರಿಗೆ ಉತ್ತಮ. ಹಾಗೆ ರೀತಿ ನೋಡಿ, ನಾನು ಈಗ ಹೇಳುವಂಥ ಇದು ಉಲ್ಟಾಗುತ್ತೆ ನೋಡಿ. ಕಣ್ಣಿನ ಎಡಗಡೆ ಇದ್ದರೆ ಅವರಿಗೆ ಉತ್ತಮ ಉದ್ಯೋಗ, ಅದು ಹೆಂಗಸರಿಗೆ. ಬಲಗಡೆ ಇದ್ದಾಗ ಗಂಡಸರಿಗೆ ಉದ್ಯೋಗ, ಎಡಗಡೆ ಇದ್ದಾಗ
ಅವರು ಹೆಂಗಸರಿಗೆ ಒಳ್ಳೆಯದಲ್ಲ ಎಂಬುದನ್ನು ತಿಳ್ಕೋಬೇಕು. ಈಗ ನಾವು ಹೇಳಿದ್ದೇನು, ಎಡಗಡೆ ಕಣ್ಣಿನ ಬಳಿ ಮಚ್ಚೆ ಇದ್ದಾಗ ಅವರು ಉತ್ತಮ ಉದ್ಯೋಗ, ಉನ್ನತ ಉದ್ಯೋಗ, ಅಧಿಕಾರ, ಹಣ ಎಲ್ಲವನ್ನೂ ಸಂಪಾದನೆ ಮಾಡುತ್ತಾರೆ ಎಂಬುದನ್ನು ನಾವು ತಿಳ್ಕೋಬೇಕು. ಇನ್ನು ಕಿವಿಯಲ್ಲಿ ಮಚ್ಚೆ ಇದ್ದರೆ, ಕಿವಿಯೊಳಗೆ ಮಚ್ಚೆ ಇದ್ದರೆ ಅವರ ಜೀವನದಲ್ಲಿ ಅವರಿಗೆ ಒಳ್ಳೆಯ ವಿಚಾರಗಳನ್ನ ಅವರು ಯೋಚನೆ ಮಾಡುವಂತಹ ಶಕ್ತಿ ಅವರಿಗೆ ಇರುತ್ತದೆ. ಅದರಿಂದಾಗಿ ಅವರು ಹಣವನ್ನ ಸಂಪಾದನೆ ಮಾಡುತ್ತಾರೆ ಎಂಬುದನ್ನು. ಈ ಕೆನ್ನೆಗಳಲ್ಲಿದ್ದರೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಆದರೆ ಎಡಗಡೆ ಹೆಂಗಸರಿಗೆ ಮಚ್ಚೆ ಇದ್ದರೆ ಉತ್ತಮ, ಅವರಿಗೆ ಉತ್ತಮವಾದ ಸಂಸಾರವಾದ ದಾಂಪತ್ಯ ಜೀವನ, ಉತ್ತಮವಾದ ಆಸ್ತಿ ಎಲ್ಲವನ್ನು ಮಾಡಲು ಸಾಧ್ಯವಾಗುತ್ತದೆ. ಬಲಗಡೆ ಇದ್ದರೆ ಅದು ಒಳ್ಳೆಯದಲ್ಲ. ಹೆಗಲ ಮೇಲೆ ಇದ್ದರೆ ಅವರು ತುಂಬಾ ಧನಿಕರಾಗುತ್ತಾರೆ. ಕಷ್ಟಪಟ್ಟು ದುಡಿಯೋರು, ಅಭಿವೃದ್ಧಿ ಆಗುತ್ತದೆ, ಜೀವನದಲ್ಲಿ ಅಭಿವೃದ್ಧಿ ಆಗುತ್ತದೆ. ಹಾಗೆ ನೋಡಿ, ಎಡಗಡೆ ಕೆನ್ನೆಯ ಮೇಲೆ ಮಚ್ಚೆ ಇದ್ದರೆ ಧನಿಕರಾಗುತ್ತಾರೆ, ಆಸ್ತಿ ಮಾಡ್ತಾರೆ, ಎಲ್ಲವೂ ಅವರಂತೆ ಬರುತ್ತೆ. ಬಲಗಡೆ ಮಚ್ಚೆ ಇದ್ದರೆ, ಅಂದರೆ ಬಲಗಡೆ ಕೆನ್ನೆಯ ಮೇಲೆ ಮಚ್ಚೆ ಇದ್ದಾಗ ಅವರು ಧನಿಕರಾಗುತ್ತಾರೆ, ಅವರಿಗೆ ಎಲ್ಲ ವಿಧದಲ್ಲೂ ಉತ್ತಮವಾದ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಆದರೆ ಹೆಗಲಿನ ಹಿಂದೆ ಇದ್ದಾಗ ಅವರು ಒಳ್ಳೆಯವರಲ್ಲ, ಕೆಟ್ಟವಾದಂತಹ ಗುಣಗಳನ್ನು ಬೆಳೆಸಿ ಅವರಿಗೆ ಅಪರಾಧ ಭಾವಗಳನ್ನು ತಂದುಕೊಡುವಂತಹ ಸಾಧ್ಯತೆ ಇದೆ ಎಂಬುದನ್ನು ತಿಳಿಯಬೇಕು. ಇದು ಮೇಲಿದ್ದಾಗ ಅದು ಉತ್ತಮವಾದಂತಹ ಜೀವನದಲ್ಲಿ ಅಭಿವೃದ್ಧಿಯಾಗುವಂತಹ ಚಿಹ್ನೆ ಎಂಬುದನ್ನು ನಾವು ತಿಳ್ಕೋಬಹುದು. ಬಲಗಡೆ ಕೆನ್ನೆಯ ಮೇಲಿದ್ದಾಗ ಅವರು ತುಂಬಾ ಉತ್ತಮವಾದ ಜೀವನ ಮಾಡುವುದೆಲ್ಲವೂ ಜಯಗಳಿಸುತ್ತಾರೆ ಅಂತ ಹೇಳಿದೆ. ಆದರೆ ಎಡಕೆನ್ನೆಯ ಮೇಲೆ ಇದ್ದಾಗ ಅವರು ಯಾವಾಗಲೂ ಜಗಳ ಗಂಟಿಗಳು, ಅವರಿಗೆ ಯಾವಾಗಲೂ ತೊಂದರೆಗಳೇ ಇರುತ್ತದೆ. ಅವರು ಯಾರೊಂದಿಗೂ ಹೆಚ್ಚಿನ ಸ್ನೇಹ ಸಂಬಂಧವನ್ನು ಬೆಳೆಸುವುದಿಲ್ಲ, ಯಾಕಂದರೆ ಅವರ ನೇಚರೇ ಅಂತ ಇರುತ್ತೆ. ಆದರೆ ಇಂಥ ವ್ಯಕ್ತಿಗಳಿಗೆ 50 ವರ್ಷ ದಾಟಿದ ಮೇಲೆ ಮಕ್ಕಳ ಪ್ರೀತಿ ಮತ್ತು ಅವರ ಆರೈಕೆ, ಅವರಿಂದ ಸಿಗುವಂತಹ ಎಲ್ಲ ಸುಖ ಭೋಗಗಳು ಅವರಿಗೆ ದೊರೆಯುತ್ತದೆ. ಅವರು ಮುಪ್ಪಿನಲ್ಲಿ ಸುಖವಾಗಿರುತ್ತದೆ. ಮಕ್ಕಳು ಎಲ್ಲರೂ ಅವರನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೆ, ಅವರನ್ನು ಆರೈಕೆ ಮಾಡುತ್ತಾರೆ. ಅಂತಹ ಒಂದು ಮುಪ್ಪಿನಲ್ಲಿ ಸುಖ ಜೀವನ ನಡೆಸುವಂಥವರು ಎಡಕೆನ್ನೆಯ ಮೇಲೆ ಮಚ್ಚೆ ಇರುವುದನ್ನು ನಾವು ನೋಡಬಹುದು. ಇನ್ನು ನಾಲಿಗೆಯ ಮಧ್ಯಭಾಗದಲ್ಲಿ ಮಚ್ಚೆ ಇದ್ದರೆ ಅವರು ಮಾತಾಡಲು ಸರಿಯಾಗಿ ಬರುವುದಿಲ್ಲ. ಯಾಕಂದರೆ ಅವರು ಮಾತಾಡುವುದೇ ತಪ್ಪಾಗಿರುತ್ತೆ ಅವರಿಗೆ, ಅಥವಾ ಮಾತಾಡೋಕ್ಕೆ ಅವ್ರಿಗೆ ಭಯ ಆಗಿರುತ್ತೆ, ಅಥವಾ ಮಾತಿನಲ್ಲಿ ಅವರು ಸೋಲು, ಯಾವುದೇ ಮಾತಿನಿಂದ ಮಾಡುವಂಥ ಕೆಲಸಗಳಲ್ಲಿ ಅವರು ಸೋಲ್ತಾರೆ. ಆದರೆ ನಾಲಿಗೆ ಕೆಳಗಡೆ ಮಚ್ಚೆ ಇದ್ದರೆ ಅವರಿಗೆ ಬಿಸಿನೆಸ್ ಇಲ್ಲಿ ತುಂಬ ಉತ್ತಮವಾದ ಭವಿಷ್ಯ ಇದೆ. ಅವರು ವಾಕ್ಚಾತುರ್ಯವುಳ್ಳವರಾಗಿರುತ್ತಾರೆ. ಕೆಲವು ವಾಚಾಳಿಗಳನ್ನು ನಾವು ನೋಡ್ತೇವೆ, ಅವರಲ್ಲಿ ಅಂತಹ ಒಂದು ಗುರುತಿರ್ಬೋದು. ನಾಲಿಗೆ ಕೆಳಗಡೆ ಮಚ್ಚೆ ಇರುವುದು ಅವರಿಗೆ ಅವರ ಮಕ್ಕಳು ಸಹ ಉತ್ತಮವಾದ ಜೀವನವನ್ನು ನಡೆಸುತ್ತಾರೆ. ಅವರಿಗೆ ಅವರದೇ ಆದ ರೀತಿಯಲ್ಲಿ ಉತ್ತಮವಾದ ಹುದ್ದೆಗಳು, ಅಧಿಕಾರ ಎಲ್ಲವನ್ನು ಅನುಭವಿಸುವಂತಹ ಮಕ್ಕಳಿಗೂ ಒಳ್ಳೆಯದಾಗುತ್ತೆ. ಅಂದರೆ ನಾಲಿಗೆ ಕೆಳಗಡೆ ಮಚ್ಚೆ ಇರುವಂತಹ ಜನರಿಗೆ. ಇನ್ನು ಗುಪ್ತ ಭಾಗ ಅಂಗಾಂಗಗಳಲ್ಲಿ, ಜನೇಂದ್ರಿಯಗಳಲ್ಲಿ ಮಚ್ಚೆ ಇದ್ದವರಿಗೆ ಅವರಿಗೆ ಉತ್ತಮವಾದಂತಹ ಸಂಬಂಧಗಳು ಕೂಡಿ ಬರುತ್ತದೆ, ಉತ್ತಮವಾದಂತಹ ದಾಂಪತ್ಯ ಜೀವನ ಇರುತ್ತೆ. ಹಾಗೆಯೇ ಅವರಲ್ಲಿ ಮತ್ತೊಂದು ಸಮಸ್ಯೆ ಕಾಣುತ್ತೆ. ಯಾರ್ದಾದರೂ ಗುಪ್ತಾಂಗದಲ್ಲಿ ಅಂದರೆ ಜನೇಂದ್ರಿಯದಲ್ಲಿ ಮಚ್ಚೆ ಇದ್ದವರು ಅನೈತಿಕ ಸಂಬಂಧಗಳಿಗೆ ಏರ್ಪಡುವಂಥದ್ದು. ಒಂದಲ್ಲ ಹಲವರ ಜೊತೆ ಅವರು ಸಂಬಂಧವನ್ನು, ಪ್ರೀತಿ ವಿಶ್ವಾಸವನ್ನು ಬೆಳೆಸಿ ಅವರ ಜೀವನದಲ್ಲಿ ಅಂತಹ ಒಂದು ಸಂಬಂಧಗಳನ್ನು ಬೆಳೆಸುವಂಥದ್ದನ್ನು ಕಂಡುಬರುತ್ತದೆ. ಅಂದರೆ ನಮ್ಮ ಇದರಲ್ಲಿ ಕಾಣುವಂತಹ, ನಾವು ಹಲವು ರೀತಿಯಲ್ಲಿ ಕಾಣುವಂತಹ, ಈಗ ಎದೆಯಲ್ಲಿ ಒಂದು ಕುತ್ತಿಗೆ ನೋಡಿ, ಇಲ್ಲಿ ಈ ಕುತ್ತಿಗೆ ಇದು ಬರುತ್ತೆ ನೋಡಿ, ರಿಂಗ್, ಇಲ್ಲಿ ಒಂದು ಇಲ್ಲಿ ಮಚ್ಚೆ ಇದ್ದರೆ ಅವರು ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಅವರಿಗೆ ಕೆಲವು ತೊಂದರೆಗಳು ಬರುವಂಥ ಸಾಧ್ಯತೆ ಇರುತ್ತದೆ ಎಂಬುದನ್ನು ನಾವು ತಿಳಿಯಬೇಕು. ಒಟ್ಟಾರೆ ಮಚ್ಚೆಗಳು ಇನ್ನು ದೇಹದ ಬೇರೆ ಬೇರೆ ಕಡೆ ಮಚ್ಚೆ ಇರುವಂಥ, ಈಗ ನಾನು ಕುತ್ತಿಗೆ ಹಿಂದುಗಡೆ ಇದ್ದಾಗ ಅವರು ಬಹಳ ಕೆಟ್ಟ ಗುಣದವರು ಇರ್ತಾರೆ, ಅವರಿಗೆ ಒಳ್ಳೆಯದು ಜಗಳ ಮಾಡ್ತಾರೆ, ಜನಗಳ ನಂಬಿಕೆ ಇರೋದಿಲ್ಲ, ಅಂತಹ ತೊಂದರೆಗಳಿರುತ್ತೆ. ಇನ್ನೂ ಹಲವಷ್ಟು ಮಚ್ಚೆಗಳ ಬಗ್ಗೆ ಹೇಳಲಿದೆ. ಆದರೆ ಕೈ ಮೇಲಿರುವಂಥ ಮಚ್ಚೆ, ದೇಹದ ಇತರ ಭಾಗದಲ್ಲಿರುವಂಥ, ಈಗ ನಾವು ಕೆಲವು ಮಚ್ಚೆಗಳ ಬಗ್ಗೆ ಹೇಳಿದ್ದೆ. ಇಂತಹ ಮಚ್ಚೆಗಳ ಬಗ್ಗೆ ಹೇಳೋದು ಸಾಕಷ್ಟು ವಿಚಾರಗಳಿವೆ, ಅದನ್ನೆಲ್ಲವೂ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗ್ತೇನೆ. ಇವತ್ತು ನಾವು ಮುಖದ ಮೇಲಿನ ಮತ್ತು ಕಿವಿಗಳ ಮೇಲಿನ ಹಾಗೂ ತಲೆಯಲ್ಲಿನ, ಕಣ್ಣುಗಳಲ್ಲಿನ
ಹುಬ್ಬುಗಳಿನ ಕಣ್ಣುಬ್ಬುಗಳಲ್ಲಿನ ಹೆಗಲ ಮೇಲಿನ ಮುಂತಾದ ಮಚ್ಚೆಗಳ ಬಗ್ಗೆ ತಿಳ್ಕೊಂಡು ಹಾಗೆ ಇನ್ನಷ್ಟು ಮಚ್ಚೆಗಳ ಬಗ್ಗೆ ತಿಳಿಯಲಿಕ್ಕೆ ಅದನ್ನೆಲ್ಲವನ್ನು ಮುಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಹೋಗುತ್ತೇನೆ. ಆದುದರಿಂದ ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರೋದ್ರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ತುಂಬ ಜನಕ್ಕೆ ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಆಸಕ್ತಿ ಇದೆ, ಆದರೆ ಹೇಗೆ ಯಾರ ಹತ್ರ ಕೇಳಬೇಕೆಂಬ ತಿಳಿಯೋದಿಲ್ಲ. ಅಂಥವರು ಇದರಲ್ಲಿ ಕೊಟ್ಟಿರುವಂಥ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ, ಹಾಯ್ ಅಂತ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ಅಥವಾ ನನ್ನ ಭವಿಷ್ಯ ತಿಳಿಬೇಕಂತಾದ್ರೂ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ವಿಷಯಗಳನ್ನು ಬರುವ ಕಷ್ಟ ನಷ್ಟಗಳಿಗೆ ಪರಿಹಾರವನ್ನು ಸೂಚಿಸುತ್ತೇವೆ. ಆಸಕ್ತಿ ಮತ್ತು ನಂಬಿಕೆ ಇದ್ದವರು ಇದರ ಸದುಪಯೋಗ ಪಡಿಕೊಳ್ಳಬಹುದು. ಅಂದರೆ ನಿಮ್ಮ ಭವಿಷ್ಯ ಹುಟ್ಟಿದಾಗಿನಿಂದ ಜೀವನದ ಕೊನೆಯವರೆಗೆ ಏನೇನು ನಡೆದಿದೆ, ಏನೇನು ನಡೆಯುತ್ತಿದೆ, ಮುಂದೇನು ನಡೆಯುತ್ತದೆ ಎಂಬ ವಿಚಾರಗಳನ್ನು ತಿಳಿದುಕೊಳ್ಳಬಹುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.